ಸಮಾಜೋದ್ಧಾರ ದೇಶೋದ್ಧಾರ ಮಾಡಬೇಕಂದ್ರೆ ಆತ್ಮೋದ್ಧಾರವೇ ಅಡಿಗೆ. ನಾವು ಪ್ರಕೃತಿನ ನೋಡ್ಕೊಂಡು ಭಗವಂತ ಸೃಷ್ಟಿ ಮಾಡಿದರೆ ಪ್ರಕೃತಿ ನೋಡಿದ್ರೆ ಎಲ್ಲ ನಮ್ಮ ಕಣ್ಣೆದುರಿಗೆ ಇದೆ. ಅದನ್ನು ನೋಡಿದರೆ ಎಲ್ಲ ನಾವು ಗಮನಿಸ್ಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಆಮೇಲೆ ಸರ್ಕಾರದಲ್ಲಿ ಏನಾರ ಕೆಲಸ ಸಾಧನೆ ಮಾಡಬೇಕಂದ್ರೆ ಭಾಳ ಕಷ್ಟಪಡಬೇಕು, ಭಾಳ ತಾಳ್ಮೆ ಇರಬೇಕು, ಭಾಳ ಸಹನೆ ಇರಬೇಕು. ನಾನು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಒಂದು ದೇವಸ್ಥಾನ, ಒಂದು ಪ್ರಾರ್ಥನಾ ಮಂದಿರ, ಇದು ಸಮಾಧಿ ಹಿಂದ್ಗಡೆ ಧರ್ಮಛತ್ರ ಇವು ಮಾಡೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಬಂದೆ. ಆಮೇಲೆ ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ಅಂದರು. ಇಲ್ಲ ಮುಂದ್ಗಡೆನೇ ಕಟ್ಟಬೇಕು, ರೋಗಿಗಳಿಗೆ ಅನುಕೂಲ ಆಗಬೇಕು ಅಂತಂದು ಹೇಳಿ ಮುಂದ್ಗಡೆನೇ ಕಟ್ಟಿದೆ. ಆಮೇಲೆ ಸರ್ವಧರ್ಮ ಇರಬೇಕು ಅಂತಂದು ಉದ್ದೇಶ. ಸರ್ವಧರ್ಮ ಅಂದರೆ ನಮ್ಮ ದುರ್ಗದಲ್ಲಿ ಹಿಂದೂ, ಮುಸ್ಲಿಮ್ಸು, ಜೈನು, ಕ್ರಿಶ್ಚಿಯನ್ಸು 4 ಧರ್ಮ ಇದ್ದಾವೆ. ಅದನ್ನು ಯಾಕಪ್ಪ ಅಷ್ಟು ನಟ ಮಾಡ್ತೀವಿ ಅಂದರೆ, ನಾವು ಚೆನ್ನಾಗಿದ್ದಾಗ ಹೆಂಡತಿ ಮಕ್ಕಳು ಸಂಸಾರ ಎಲ್ಲರೂ ನಮ್ಗೆ ಕಚ್ಕೊಂಡಿರ್ತಾರೆ. ನಾವು ಏನಾರ ನೆಲ ಕಚ್ಚಿದ್ರೆ ನಮ್ಮನ್ನು ಯಾರು ದಿಕ್ಕು ನೋಡೋಲ್ಲ, ಅವ್ರು ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಅದಕ್ಕೋಸ್ಕರವಾಗಿ ಈಗ ಧರ್ಮಕ್ಕೆ ಕಟ್ಬಿಟ್ಟಿದ್ದಾರೆ. ಅದು ಸರ್ವಧರ್ಮ ಬಿಟ್ಟರೆ ಅವನಿಗೆ ಜ್ಞಾನೋದಯ ಆಗ್ತೈತೆ. ಬರೀ ಮೆಡಿಸಿನಿಂದ ಇರಲ್ಲ, ಅದನ್ನು ನೋಡ್ಕಂತ ನಾವು ಮನಸ್ಸು ಪರಿವರ್ತನೆ ಆಗುತ್ತೆ ಅಂತಂದೇಳಿ ಅದು ನಟ ಮಾಡಿ ಆಮೇಲೆ ಏನೇನೋ ಮಾಡಿ ಒಂದ್ಸಾರಿ ಅದ್ರ ಬಗ್ಗೆ ಕಸ್ಟಡಿಗೆ ಹೋಗಿ ಬಂದಿದ್ದೀನಿ ನಾನು. ಆಮೇಲೆ ಕೇಸುಗಳು ಹಾಕಿದ್ರು. ಏನು ಮಾಡಿದ್ರೆ ಬಿಡ್ದಂಗೆ ಸಾಧನೆ ಮಾಡಿದ್ರೆ 20ನೇ ವರ್ಷದಲ್ಲಿ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಮಾಡೋಕ್ಕೆ ಕಾಲಿಟ್ಟಿದ್ದೀನಿ. 18ನೇ ವರ್ಷದಲ್ಲಿ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಮುಗ್ದೈತೆ. ಆಮೇಲೆ ಕಿಡ್ನಿ ಒಳಗೆ ಕಲ್ಲು ಬರ್ತಲ್ಲ, ಪುಡಿ ಮಾಡೋ ಮಿಷನ್ನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು 35 ಲಕ್ಷ ಬೀಳುತ್ತೆ. ಅದಕ್ಕೆ ಯಾರನ್ನ 10% ಡೊನೇಟ್ ಮಾಡಬೇಕು. ಅದು DC ಗ್ರ್ಯಾಂಟಿಗೆ ಬಂದಿರ್ತದೆ. ನಾನು ಅಲ್ಲಿ ತಿರುಗಾಡ್ತಿದ್ನಲ್ಲ, ಸಾರ್ ಯಾರು ಕೇಳಿದ್ರು ಸುಮ್ಮನೆ ಅಂತದೇ ಹೋಗ್ತಾರೆ, ಗ್ರ್ಯಾಂಟ್ ವಾಪಸ್ ಆಗುತ್ತೆ, ಏನು ಮಾಡಬೇಕು ಅಂತೆ. ಊರಿಗೆ ಬಂದಿದ್ರೆ ನಾವು ಬಿಟ್ಬಿಟ್ರೆ ತಿರುಗಿ ಮತ್ತೆ ಸಿಗೋದಿಲ್ಲ ಅಂತಂದೇಳಿ ನಾನು 3.5 ಲಕ್ಷ ರೂಪಾಯಿ ಚೆಕ್ ಕೊಟ್ಟೆ. ಅದು ಬಂತು. ಅದು ಬಂದಮೇಲೆ ಆಮೇಲೆ ಒಂದು ಪೇಷಂಟ್ ರಿಪೋರ್ಟ್ ಮಾಡಿ ಸೆಂಟ್ರಲ್ ಕಳಿಸಿದ್ರೆ ಅವರು ಅಲ್ಲಿಂದ ಒಂದು ಪೇಷಂಟ್ಗೆ 20,000 ರೂಪಾಯಿ ಹಾಕೋರು. ಆ 20,000ದಲ್ಲಿ 30% ಡಾಕ್ಟ್ರು, ಸಿಸ್ಟ್ರು ಪೇಷಂಟ್ ತಗೋಬೇಕು. ಇನ್ನು 70% ಹಾಸ್ಪಿಟ್ಲಿಗೆ ಬಂದು ಮಾಡಬೇಕು. ಫಸ್ಟೇ ವರ್ಷ 40 ಲಕ್ಷ ರೂಪಾಯಿ ಈಗ ನಡೀತೈತೆ. ನಡೀತೈತೆ. ಆಮೇಲೆ ಪ್ರತಿ 3 ತಿಂಗಳು ಒಂದು ಕಂಡಿ ಕ್ಯಾಂಪ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 1-2 ದೇವಸ್ಥಾನ ಮಾಡಿದ್ದೀನಿ. ನಂತರ